ನಮಸ್ತೆ ವೀಕ್ಷಕರೇ, ಇದೇ ಅಕ್ಟೋಬರ್ 10ನೇ ತಾರೀಕಿನಿಂದ ಶ್ರೀ ರಾಘವೇಂದ್ರನ ಕೃಪೆಯಿಂದ ಈ ಮೂರು ರಾಶಿಗಳಿಗೆ ರಾಜಯೋಗ ಅನ್ನುವುದು ಶುರುವಾಗ್ತಾ ಇದೆ. ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಯಶಸ್ಸು ನಿಮ್ಮದಾಗ್ತದೆ. ಹಾಗಾದರೆ ಅಕ್ಟೋಬರ್ 10ನೇ ತಾರೀಕಿನಿಂದ ಒಲೆಯಲ್ಲಿರುವ ಆ ರಾಶಿಗಳು ಯಾವ್ಯಾವುದು ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇವೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ನೀವು ಶ್ರೀ ರಾಘವೇಂದ್ರನ ಭಕ್ತರಾಗಿದ್ದರೆ ಹಾಗೂ ನಂಬುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೀ ರಾಘವೇಂದ್ರನ ಕೃಪೆಯಿಂದ ಒಲೆಯಲ್ಲಿರುವ ಮೊದಲ ರಾಶಿಯಲ್ಲಿ ಮೇಷರಾಶಿ. ರಾಹುವಿನ ಆಶೀರ್ವಾದ ಮೇಷರಾಶಿಯವರ ಮೇಲೆ ಈ ಸಂದರ್ಭದಲ್ಲಿ ಯಥೇಚ್ಛವಾಗಿ ಇರ್ತದೆ. ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಕೂಡ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗಿದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚುವುದರಿಂದಾಗಿ ನೀವು ಮಾಡುವಂತಹ ಕೆಲಸದಲ್ಲಿ ಕೂಡ ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ಕಾಣಬಹುದು. ಸಮಾಜದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗ್ತದೆ. ಇನ್ನು ಎರಡನೇ ರಾಶಿಯಾಗಿ ಸಿಂಹರಾಶಿ. ಸಿಂಹರಾಶಿ ಕರಿಯರ್ನಲ್ಲಿ ರಾಹುವಿನ ಪ್ರಭಾವದಿಂದಾಗಿ ಸಾಕಷ್ಟು ಸಫಲತೆಯನ್ನು ಸಂಪಾದಿಸ್ತೀರಾ ಹಾಗೂ ಇದರಿಂದ ಕೈತುಂಬ ಆದಾಯ ಕೂಡ ಸಿಗ್ತದೆ. ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಸೇರಿದಂತೆ ಸಂಬಳದಲ್ಲಿ ಹೆಚ್ಚಳವನ್ನು ಕೂಡ ನೀವು ಪಡೆದುಕೊಳ್ಳಬಹುದಾಗಿದೆ. ಕಾನೂನು ಸಂಬಂಧಪಟ್ಟಂತೆ ಇರುವ ಪ್ರತಿಯೊಂದು ಸಮಸ್ಯೆಗಳು ಕೂಡ ಪರಿಹಾರ ಆಗಲಿದ್ದು ನಿಮ್ಮ ಜೀವನದಲ್ಲಿ ಖುಷಿ ಹೆಚ್ಚಾಗ್ತದೆ. ಇನ್ನು ಮೂರನೇ ರಾಶಿಯಾಗಿ ಧನುರಾಶಿ. ಧನುರಾಶಿಯವರ ಜೀವನದಲ್ಲಿ ಈ ಸಂದರ್ಭದಲ್ಲಿ ಇರುವಂತಹ ಎಲ್ಲ ಚಿಂತೆ ಹಾಗೂ ಸಮಸ್ಯೆಗಳು ಮಾಯವಾಗ್ತವೆ. ಈ ಸಂದರ್ಭದಲ್ಲಿ ಧನುರಾಶಿಯವರ ಧೈರ್ಯ ಹೆಚ್ಚಾಗುವುದರಿಂದ ಯಾವುದೇ ಕೆಲಸ ನೀಡಿದರೂ ಕೂಡ ಅದರಲ್ಲಿ ಅವರು ನಿರೀಕ್ಷಿತ ಫಲಿತಾಂಶವನ್ನು ತರಲಿದ್ದಾರೆ. ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಆಸಕ್ತಿ ಕೂಡ ಹೆಚ್ಚಾಗ್ತದೆ. ನಿಮ್ಮ ಸ್ನೇಹಿತರು ಇಲ್ಲ ಸಂಬಂಧಿಕರ ಜೊತೆ ಸೇರಿ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡುವಂತಹ ಯೋಗ ಕೂಡ ಕೂಡಿ ಬರ್ತದೆ. ಈ ಮೂರು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದಿದ್ದರೂ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.